2005ರಿಂದ 2014ರ ತನಕ ಏನೇನು ಬ್ಲಾಸ್ಟ್ಗಳಾಗಿದ್ದು ಏನು ಎತ್ತ ಅಂತ ನಾವೀಗ 24ರಲ್ಲಿದ್ದೀವಿ. 10 ವರ್ಷಗಳ ಕಾಲ ಬೆಂಗಳೂರಿನಿಂದದನ್ನು ಕಂಡಿರಲಿಲ್ಲ. ಬೆಂಗಳೂರಿನ 4 ಕಡೆ ಇರುವಂತಹ ಈ ರಾಮೇಶ್ವರಂ ಕೆಫೆ, ಆ ಕೆಫೆಗಳಲ್ಲಿ ಭದ್ರತೆ ಯಾವ ರೀತಿ ಇದೆ? ಇಂದಿರಾನಗರ, ಜೆಪಿ ನಗರ, ಬ್ರೂಕ್ಫೀಲ್ಡ್ ಮತ್ತು ರಾಜಾಜಿನಗರ. ಬ್ರೂಕ್ಫೀಲ್ಡ್ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಸ್ಫೋಟ ಆಗಿದೆ. ಹೀಗಾಗಿ ಬೇರೆ ಬೇರೆ ಭಾಗದ ರಾಮೇಶ್ವರಂ ಕೆಫೆಗಳಲ್ಲಿ ಈಗ ವ್ಯಾಪಕ ಭದ್ರತೆಯನ್ನು ಒದಗಿಸಲಾಗಿದೆ. ತುಂಬಾ ಹುಷಾರಾಗಿರಬೇಕು. ಈಗಾಗಲೇ ಭದ್ರತೆ ಕೊಡಿ ಅಂತ ನಗರ ಪೊಲೀಸರು ಆದೇಶ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರಲ್ಲಿ ಪಹರೆ ಕಾಯ್ತಾ ಇದ್ದಾರೆ. ಹೇಳಕ್ಕಾಗಲ್ಲ, ಏನಾದರೂ ಬೇರೆ ಬೇರೆ ರೀತಿಯ ಪ್ಲಾನ್ಗಳಾಗೋಗ್ಬಿಟ್ಟಿದ್ರೆ. ಇದೆಲ್ಲವೂ ಕೂಡ ಇದೆ. ರಾಮೇಶ್ವರಂ ಕೆಫೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ರಾಜಾಜಿನಗರದ ದೃಶ್ಯಾವಳಿಗಳು. ನೀವು ಒರಾಯನ್ ಮಾಲ್ ಇದೆಯಲ್ಲ, ಒರಾಯನ್ ಮಾಲ್ ಪಕ್ಕದಲ್ಲೇ ಬರುತ್ತೆ. ವಿಪರೀತ ಜನಸಂದಣಿ. ಇವತ್ತು ನೋಡಿ, ಇವತ್ತು ಜನರು ತುಂಬ ಕಡಿಮೆ ಇದ್ದಾರೆ. ಕಿಕ್ಕಿರಿದು ನೆರೆದಿರ್ತಾರೆ ಜನರು ಯಾವಾಗಲೂ ಕೂಡ. ಈ ರಾಮೇಶ್ವರಂ ಕೆಫೆ ಒಂದು ಕನವರಿಕೆಗಳನ್ನ ಇಟ್ಕೊಂಡು ಶುರು ಮಾಡಿದ್ರು. ಅದು ವ್ಯಾಪಿಸ್ತಾ ಹೋಯಿತು ಒಂದು ಲೆಕ್ಕದಲ್ಲಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈ ಬೇರೆ ಬೇರೆ ವಿವಿಐಪಿಗಳ ಮದುವೆಗಳಿಗೆ ಇವರು ಅಡುಗೆ ಮಾಡುವಷ್ಟರ ಮಟ್ಟಿಗೆ ಬೆಳೆದ್ರು ಅಂತ. ಅಂಬಾನಿ ಕುಟುಂಬದ ಮದುವೆ ಆಯಿತು ಅಂತಂದ್ರೆ ಇಲ್ಲಿಂದಲೇ ಎಲ್ಲವೂ ಕೂಡ ಫುಡ್ ಹೋಗಿರುವಂಥದ್ದು. ಅಂದರೆ ಬಾಣಸಿಗರು ಹೋಗಿ ಅಡುಗೆ ಮಾಡಿರೋದು ಅಷ್ಟರ ಮಟ್ಟಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಾಜಿನಗರದಿಂದ ರಾಮೇಶ್ವರಂ ಕೆಫೆ, ಅಲ್ಲಿ ಬಹಳಷ್ಟು ಜನ ಇರ್ತಾರೆ. ವಿನಯ್, ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಘಟನೆ ಆದ ಮೇಲೆ ಈಗ ಎಲ್ಲ ಕಡೆಗೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಖುದ್ದು ಕಮಿಷನರ್ ಆದೇಶ ಕೊಟ್ಟಿದ್ದಾರೆ, ಎಲ್ಲ ಕಡೆಗೂ ಕೂಡ ವ್ಯಾಪಕ ಬಂದೋಬಸ್ತನ್ನು ಮಾಡಿ ಅಂತ. ನೀವೀಗ ರಾಜಾಜಿನಗರದಲ್ಲಿದ್ದೀರಿ, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಖಂಡಿತ ರಂಗನಾಥ್, ಸಹಜವಾಗಿಯೇ ಕುಂದಲಹಳ್ಳಿ ರಾಮೇಶ್ವರ ಕೆಫೆಲ್ ಆಗಿರುವಂತಹ ಘಟನೆ ಬಳಿಕ ರಾಜಾಜಿನಗರ ಸೇರಿದಂತೆ ಇತರ ಬ್ರಾಂಚ್ಗಳಲ್ಲೂ ಕೂಡ ಕೆಲವೊಂದಿಷ್ಟು ಗ್ರಾಹಕರ ಸಂಖ್ಯೆಯಲ್ಲಿ ವಿರಳತೆ ಮತ್ತು ಆತಂಕ, ಭಯ ಸಹಜವಾಗಿ ಕಂಡುಬರುತ್ತೆ. ಸದ್ಯ ನಾನೀಗ ರಾಜಾಜಿನಗರದ ರಾಮೇಶ್ವರಂ ಕೆಫೆಲ್ ಇದ್ದೀನಿ. 1 ವರ್ಷ ಆಯಿತು. ಮಾರ್ಚಲ್ಲೇ ಕೂಡ ಆರಂಭ ಆಗಿರುವಂತಹ ರಾಮೇಶ್ವರಂ ಕೆಫೆ ರಾಜಾಜಿನಗರ ಬ್ರಾಂಚ್ ಆರಂಭವಾಗಿ 1 ವರ್ಷ ಆಯಿತು. ಇದಾದ ಬಳಿಕ ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಿತ್ತು. ಜೊತೆಗೆ ಈ ಸುತ್ತಮುತ್ತ ಭಾಗಗಳಲ್ಲಿರುವಂತಹ ಜನರು, ಮಲ್ಲೇಶ್ವರಂ ಆಗಿರ್ಬೋದು, ಬಸವೇಶ್ವರ ನಗರ ಆಗಿರ್ಬೋದು, ಯಶವಂತಪುರ ಸೇರಿದಂತೆ ಸಾಕಷ್ಟು ಜನರು ಕೂಡ ಬೆಳಗಿನ ತಿಂಡಿಯನ್ನ ಸೇವನೆ ಮಾಡೋದಕ್ಕಾಗಿ ಈ ಒಂದು ಹೋಟೆಲ್ಗೆ ಬರ್ತಾ ಇದ್ರು. ಇನ್ನು ವೀಕೆಂಡ್ ಇವತ್ತು ಶನಿವಾರ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚು ರಜೆ ಇರುವಂತವರು ಮತ್ತು ಹೆಚ್ಚು ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಮತ್ತು ನೀವು ನೋಡಬಹುದು, ಇಲ್ಲಿ ಒಂದು ವಿಶೇಷವಾಗಿ ಯಾವುದೇ ರೀತಿಯಂತಹ ಚೇರ್ ವ್ಯವಸ್ಥೆಗಳು ಮತ್ತು ಡೈನಿಂಗ್ ಟೇಬಲ್ ವ್ಯವಸ್ಥೆಗಳು ಇರೋದಿಲ್ಲ. ಕಟ್ಟಿಗಳ ಮೇಲೆ ಅಥವಾ ಸ್ಟ್ಯಾಂಡಿಂಗ್ ಮೇಲೆ ಈ ತರದ್ದು ಕೂತ್ಕೊಂಡು ಆಹಾರವನ್ನು ಸೇವನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಹೆಚ್ಚು ಇಲ್ಲಿ ಸುತ್ತಮುತ್ತ ಬರುವಂತವರು ಕೂಡ ಈ ಒಂದು ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ತಮ್ಮ ತಿಂಡಿಯ ಸೇವನೆ ಮಾಡೋದಾಗಿರ್ಬೋದು, ಆಹಾರ ಸೇವನೆ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಸಹಜವಾಗಿ ಕಂಡು ಬರ್ತಾ ಇತ್ತು. ಇನ್ನು ನಾವು ಇಲ್ಲಿಯ ಗ್ರಾಹಕರೇ ಹೇಳುವ ಹಾಗೆ, ಜೊತೆಗೆ ಜನರು ಹೇಳುವ ಹಾಗೆ, ಪ್ರತಿ ಬಾರಿ ಕೂಡ ಸಾಟರ್ಡೆ ಬಂದಂತಹ ಸಮಯದಲ್ಲಿ, ವೀಕೆಂಡ್ ಇದ್ದಂತಹ ಸಮಯದಲ್ಲಿ, ರಜಾ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರ್ತಾ ಇದ್ರು. ಆದರೆ ಸದ್ಯ ಕುಂದಲಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಈ ಒಂದು ಬ್ರಾಂಚ್ ಮೇಲೂ ಕೂಡ ತಟ್ಟಿರುವಂತದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ. ಸಹಜವಾಗಿ ಕೆಲವೊಂದಿಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಆದ್ರೆ ಒಂದು ಈಗ ಗ್ರಾಹಕರು ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ರೀತಿಯಂತ ಆತಂಕ ಇದೆ ಮನೆಯಲ್ಲಿ ಕಳಿಸೋದಕ್ಕೆ, ಹೀಗಾಗಿ ಹಿಂದೆಟಾಗ್ತಾರೆ, ಇವತ್ತು ಬೇಡ ಅಂತ ಹೇಳ್ತಾರೆ ಅಂತ. ಗ್ರಾಹಕರು ಮಾತಾಡ್ತೀನಿ, ಇಲ್ಲಿರುವಂತವ್ರನ್ನ ಕೇಳ್ತೀನಿ ಏನ್ ಹೇಳ್ತಾರೆ, ಜೊತೆಗೆ ಅವರು ಆತಂಕ ಇದೆನಾ ಅಥವಾ ಸಹಜವಾಗಿದ್ದಾರಾ ಅಂತ. ಸರ್, ನಿನ್ನೆ ಬೆಂಗಳೂರಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಸಾಕಷ್ಟು ಒಂದು ರೀತಿಯಂತಲ್ಲಿ ಆತಂಕವನ್ನು ಮೂಡಿಸಿರುವಂತದ್ದು. ಈಗ ತಾವು ಸಹಜವಾಗಿ ಬರ್ತಾ ಇದ್ದೀರಾ ರಾಮೇಶ್ವರಂ ಕೆಫೆಗೆ, ಎಷ್ಟು ದಿವಸದಿಂದ ಬರ್ತಾ ಇದ್ರಿ, ನಿಮಗೆ ಏನ್ ಅನ್ಸುತ್ತೆ? ಈಗ ನಾವು ರಾಮೇಶ್ವರ ಓಪನ್ ಆದಾಗಿಂದ ರೆಗ್ಯುಲರ್ ಆಗಿ ಬರ್ತಾ ಇದೀವಿ ನಾವು. ನಿನ್ನೆ ಇನ್ಸಿಡೆಂಟ್ ಕೇಳಿದಾಗ ಒಂದ್ಸಲಿ ಶಾಕ್ ಆಗೇ ಆಗುತ್ತೆ, ಯಾರಿಗಾಗೋದಿಲ್ಲ, ಅದು ಹಾಗೆ ಆಗುತ್ತೆ. ತದನಂತರ ಇಲ್ಲಿ ಬಂದು ನೋಡಿದ್ವಿ, ಎಲ್ಲ ನಾರ್ಮಲ್ ಆಗಿತ್ತು, ಅಂತ ಏನು ಡಿಫರೆನ್ಸ್ ಆಗಿಲ್ಲ. ಅದಕ್ಕೆ ಕಾರಣ ಏನೋ ನಮಗೂ ಗೊತ್ತಿಲ್ಲ, ಗೊತ್ತಾದ್ಮೇಲೆ ನೋಡಬೇಕು. ಬಟ್ ಇಲ್ಲಿ ಏನಂತ ಡಿಫರೆನ್ಸ್ ಏನು ಕಾಣಲಿಲ್ಲ. ಆಟೋಮೆಟಿಕ್ಲಿ ಬೆಂಗಳೂರಲ್ಲಿ ಈಗ 2014 ಬಳಿಕ ಎಲ್ಲೇ ಒಂದು ರೀತಿಯಿಂದ ಇಂಥ ಘಟನೆ ಆದಾಗ, ಮಾಲ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಆತಂಕ ಇರುತ್ತೆ. ನಿಮಗೆ ಈಗ ಯಾವ ರೀತಿಯಂತ ಆತಂಕ ಇದೆನಾ ಅಥವಾ ಏನು ಡಿಫರೆನ್ಸ್ ಅನಿಸ್ತಿಲ್ವಾ? ಸ್ವಲ್ಪ ಆತಂಕ ಇದ್ದೇ ಇದೆ. ಇನಿಷಿಯಲಿ ನೋಡಿದ ನಾವು ಪೇಪರ್ ರೆಗ್ಯುಲರ್ ದಿವಸ ಬರೋರು, ನಾವು ಪೇಪರ್ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಆತಂಕ ಆಯ್ತು. ಟಿವಿ ಮೊಬೈಲ್ ಅಲ್ಲಿ ನೋಡಿದ ತಕ್ಷಣ, ತದನಂತರ ಬೆಳಗ್ಗೆ ಬಂದು ನೋಡಿದಾಗ ಎಲ್ಲ ನಾರ್ಮಲ್ ಆಗಿತ್ತು. ಆತಂಕ ಅಂತ ಒಂಚೂರು ಇದ್ದೇ ಇರುತ್ತೆ ಇನಿಷಿಯಲಿ,
ಬಟ್ ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್, ಆರಾಮಾಗಿ ನಡೀತಾ ಇದೆ. ನೀವು ನೋಡ್ಬೋದು ನೀವು, ಯಾಕಂದ್ರೆ ಈಗ ನೀವು ಹೇಳ್ತಾ ಇದ್ರಿ ರಂಗನಾಥ್, ಯಾಕಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಸ್ವಲ್ಪ ಹೈ ಸೆಕ್ಯೂರಿಟಿಯನ್ನ ಕೊಡಿ ಅಂತ ಹೇಳಿ, ಆದ್ರೆ ಸದ್ಯಕ್ಕೆ ಪೊಲೀಸ್ ಮಾತ್ರ ಈ ಒಂದು ಸರೌಂಡಿಂಗ್ಸ್ ಅಲ್ಲಾಗ್ಲಿ ಮತ್ತು ಈ ಬ್ರಾಂಚ್ಗಳಲ್ಲಾಗ್ಲಿ ನಿಯೋಜನೆ ಆಗಿರುವಂತದ್ದು ಅಥವಾ ಕಟ್ಟೆಚ್ಚರ ವಹಿಸಿರುವಂತದ್ದು ಕಂಡು ಬರ್ತಾ ಇಲ್ಲ. ಆದ್ರೆ ಈ ಒಂದು ಹೋಟೆಲ್ನ ಮ್ಯಾನೇಜ್ಮೆಂಟ್ ಏನಿದೆ ಅವರೇ ಕೆಲವೊಂದಿಷ್ಟು ಸೆಕ್ಯೂರಿಟಿಗಳನ್ನ ಅಳವಡಿಸಿಕೊಂಡಿರುವಂತದ್ದು, ಜೊತೆಗೆ ಇಲ್ಲಿ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ನಿಗಾ ವಹಿಸುವಂತದ್ದನ್ನ ಮತ್ತು ಮಾನಿಟರ್ ಮಾಡುವಂತದ್ದನ್ನ ಮತ್ತು ಕಾರ್ನರ್ಗಳಲ್ಲಿ ನಿಂತು ಒಂದು ಯಾರು ಹೋಗ್ತಾರೆ ಗ್ರಾಹಕರು ಬರುವಂತದ್ದಾಗಿರ್ಬೋದು ಹೋಗುವಂತದ್ದಾಗಿರ್ಬೋದು ಅವ್ರ ಮೇಲೆ ನಿಗಾ ವಹಿಸುವಂತದ್ದು. ಈಗ ಇದೇ ಬ್ರಾಂಚ್ ಮ್ಯಾನೇಜರ್ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟರು, ನಾವು ಕೂಡ ಒಂದಿಷ್ಟು ಹೈ ಅಲರ್ಟ್ ಆಗಿದ್ದೀವಿ, ಎಚ್ಚರಿಕೆಯನ್ನು ಕೈಗೊಳ್ತಾ ಇದ್ದೀವಿ. ಮುನ್ನೆಚ್ಚರಿಕಾ ಕ್ರಮವಾಗಿ ಬರುವಂತ ಗ್ರಾಹಕರು ಹೋಗುವಂತ ಗ್ರಾಹಕರು ಸಿಸಿಟಿವಿ ಮೇಂಟೆನೆನ್ಸ್ ಗಳನ್ನ ಮತ್ತೆ ಕರೆಕ್ಟ್ ಆಗಿ ವ್ಯವಸ್ಥೆಗೆ ನಿಭಾಯಿಸುವಂತದ್ದಾಗಿರ್ಬೋದು, ಬರುವಂತ ಗ್ರಾಹಕರ ಮೇಲೆ ಒಂದು ರೀತಿಯಂತ ಎಚ್ಚರಿಕೆಯನ್ನ ಕೈಗೊಳ್ಳುವಂತದ್ದಾಗಿರ್ಬೋದು, ಅನುಮಾನಾಸ್ಪದ ವ್ಯಕ್ತಿ ಬಂದ್ರೆ ಅವರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು, ಈ ರೀತಿಯಂತ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ನಾವು ಸಹ ಕೂಡ. ಯಾಕಂದ್ರೆ ನಮಗೆ ಅಲ್ಲಿ ಆ ಬ್ರಾಂಚ್ ಅಲ್ಲಿ ಆಗಿರುವಂತಹ ಎಫೆಕ್ಟ್ ಈಗ ನಮಗೆ ತಟ್ತಾ ಇದೆ. ಆ ರೀತಿಯ ದೃಷ್ಟಿಕೋನದಲ್ಲಿ ಯಾವುದೇ ರೀತಿಯಂತ ಅಪಾಯಗಳಾಗದೇ ಇರಲಿ ಅನ್ನೋ ದೃಷ್ಟಿಕೋನದಿಂದ ಮುನ್ನೆಚ್ಚರಿಕಾ ಕ್ರಮಗಳಾಗಿ ಸಾಕಷ್ಟು ಪ್ರಿಕಾಷನ್ಸ್ ಕೂಡ ನಾವು ಕೈಗೊಂಡಿದ್ದೀವಿ ಅಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು ರಂಗನಾಥ್. ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ನಾವು ಇನ್ನಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀವಿ, ಜೊತೆಗೆ ನೀವೆಲ್ಲರೂ ಕೂಡ ಸಂಪರ್ಕದಲ್ಲಿರಿ, ಸಾಕಷ್ಟು ವಿವರಗಳನ್ನು ಕೊಡ್ತೀವಿ. ಇದರ ಹಿಂದಿರುವಂತ ಷಡ್ಯಂತ್ರ ಏನು, ನಂಬರ್ 1. ನಂಬರ್ 2, ಯಾಕೆ ಈ ರೀತಿ ಬಾಂಬ್ ಬಿಡ್ತಾರೆ, ಯಾಕೆ ಈ ರೀತಿ ಜನರನ್ನ ಹೆದರಿಸ್ತಾರೆ ಬೆದರಿಸ್ತಾರೆ. ನಂಬರ್ 2. ನಂಬರ್ 3, ಬೆಂಗಳೂರು ಮೊದಲಿಂದ ಇಲ್ಲಿ ತನಕ ಇಂತಹದೆಷ್ಟು ಪ್ರಕರಣಗಳಿಗೆ ಸಾಕ್ಷಿಯಾಗಿದೆ. ಯಾಕಂದ್ರೆ ನಾವು ನೋಡಿದೀವಿ IAC ಮೇಲಾದಂತಹ ಘಟನಾವಳಿಗಳು ನಮ್ಮ ಕಣ್ಣು ಮುಂದೆ ಇದೆ ಇನ್ನೂ ಕೂಡ. ಅದಾದ ಮೇಲಿನ ಘಟನಾವಳಿಗಳನ್ನು ಬೆಂಗಳೂರಲ್ಲಿ ಸಾಲು ಸಾಲು ಸ್ಫೋಟಗಳಾಯ್ತಲ್ಲ ಅದು. ಅದಾದ ಮೇಲಿಂದ ಬಿಜೆಪಿ ಕಚೇರಿಯ ಮುಂದಿದ್ದಂಥ ಒಂದು ಬಾಂಬ್ ಸ್ಫೋಟ ಆಯ್ತಲ್ಲ ಅದು. ಅದಾದ್ಮೇಲೆ ಎಷ್ಟು ವೆಹಿಕಲ್ಗಳು ಹೊತ್ತಿ ಉರಿದು ಅದನ್ನು ನಾವು ನೋಡಿದ್ದೀವಿ. ಇದೆಲ್ಲದರ ಜೊತೆಗೆ ಇನ್ನೊಂದು ಚರ್ಚ್ ಸ್ಟ್ರೀಟ್ ಘಟನಾವಳಿಗಳು ಕೂಡ ನಮ್ಮ ಕಣ್ಣೆದುರುಗಡೆನೇ ಇದೆ. ಸೊ ಇಂಥ ಹಲವಾರು ಘಟನಾವಳಿಗಳಿದೆ. 10 ವರ್ಷದ ನಂತರ ಮತ್ತೊಮ್ಮೆ ಬೆಂಗಳೂರಲ್ಲಿ ಸ್ಫೋಟ ಸಂಭವಿಸಿರುವಂಥದ್ದು. ಇದೆಲ್ಲದರ ಜೊತೆಗೆ ಮತ್ತೊಂದು ಪ್ರಶ್ನೆ ಅತ್ಯಂತ ಸಹಜವಾಗಿ ಉದ್ಭವ ಆಗುವಂಥದ್ದು, ಬೆಂಗಳೂರು ಉಗ್ರರಿಗೆ ಸಾಫ್ಟ್ ಟಾರ್ಗೆಟ್.